ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಮನುಷ್ಯನ ಬದುಕಿನಲ್ಲಿ ಬದಲಾವಣೆ ಅನ್ನೋದಂದ್ರೆ ಒಂದು ಉತ್ಸಾಹ, ಇದೊಂದು ಉತ್ಸವ. ಅದು ಯಾವುದೇ ಉತ್ಸವಗಳಿರಲಿ, ಅದರಲ್ಲಿ ವಿಶೇಷವಾಗಿ ಅಂದ್ರೆ ಕೈಗಾರಿಕೋತ್ಸವ ನಡೆದ್ರೆ ಅಥವಾ ವಸ್ತು ಪ್ರದರ್ಶನ, ಮಾರಾಟಗಳು, ಇವೆಲ್ಲ ಬದುಕಿಗೆ ಒಂದು ಬದಲಾವಣೆಯ ಹೆಜ್ಜೆಯನ್ನು ಹಾಕಿಕೊಟ್ರೆ ಅವು ನಮ್ಮ ಬಹಳಷ್ಟು ಬದುಕನ್ನ ಕಟ್ಟಿಕೊಡ್ತವೆ ಅಂತ. ಹಾಗೆ ನಮ್ಮ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ದವರು ಅನೇಕ ವರ್ಷಗಳಿಂದ ಈ ಗದಗ ಉತ್ಸವ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ವರ್ಷನೂ ಕೂಡ ಗದಗ ಉತ್ಸವ 2026 ಇದರಲ್ಲಿ ಆಗಸ್ಟ್ 14ರಿಂದ 18ರವರೆಗೆ ನಡೀತಿದೆ. ಬೆಳಗಿನ 9ರಿಂದ ರಾತ್ರಿ 9ರವರೆಗೆ. ಈ ವ್ಯವಸ್ಥೆಯಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ. ಇದು ಇವತ್ತು ಪ್ರಶ್ನೆಗೆ ಬಂದಿದೆ. ಏನು ಅಂತ ಕೇಳಿದ್ರೆ, ಯಾರಿಗಾಗಿ, ಯಾತಕ್ಕಾಗಿ, ಎಲ್ಲಿ, ಹೇಗೆ ಅನ್ನುವಂಥದ್ದು. ಅದಕ್ಕೋಸ್ಕರ ಇವತ್ತು ವಿಶೇಷ ಚರ್ಚೆಗೆ ಉತ್ಸಾಹ ಹೇಗೆ ನಡೆಯಲಿದೆ ಅನ್ನುವಂಥ ಚರ್ಚೆಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರು, ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವವನ್ನು ಹೊಂದಿರೋರು, ಮತ್ತೆ ವ್ಯಾಪಾರಕ್ಕೆ ಬಹಳಷ್ಟು ಕೈಗಾರಿಕೆಗಳ ಮಹತ್ವವನ್ನು ಕೊಡುವಂತವರು ಶ್ರೀ ಶರಣಬಸಪ್ಪ ಗುಡಿಮನಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸ್ವಾಗತ ಮಾಡ್ತೀವಿ. ನಮಸ್ಕಾರ ಸರ್. ಹಾಗೆ ಚೇಂಬರ್ ಆಫ್ ಕಾಮರ್ಸ್ ನ ಉಪಾಧ್ಯಕ್ಷರು, ಮತ್ತೆ ಎಲ್ಲಕ್ಕಿಂತ ಮುಖ್ಯ ಈ ಪುಸ್ತಕದ ವ್ಯವಸ್ಥೆಯಲ್ಲಿ ಅವರದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ, ಜಯದೇವ್ ಬೆಣಸಿಗೆ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಸರ್. ಸರ್, ಮುಖ್ಯವಾಗಿ ಗದಗ ಉತ್ಸವ 2026 ಬಹಳಷ್ಟು ಕಲರವ ಇದೆ. ಕೆಲವೊಂದಿಷ್ಟು ಅಪಸ್ವರದ ಪ್ರಶ್ನೆಗಳು ಇದಾವೆ. ಜೊತೆಗೆ ಮುಖ್ಯವಾಗಿ ಈ ಗದಗ ಉತ್ಸವ 2026 ಏನು ವಿಶೇಷ ಸರ್? ಮೊದಲನೇದಾಗಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅನಂತ್ ಕಾರ್ಕಳ ಅವರಿಗೆ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ತಮಗೆ ಗೊತ್ತಿರೋ ಹಾಗೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಸುಮಾರು 50 ವರ್ಷ ಪೂರೈಸಿ 51ನೇ ವರ್ಷದ ಈ ಒಂದು ಕಾರ್ಯಕ್ರಮ. ನಮ್ಮ 25 ವರ್ಷ ಮುಗಿಸಿ 26ನೇ ವರ್ಷದ ಗದಗ ಉತ್ಸವ. ಸೊ ಗದಗ ಉತ್ಸವವನ್ನು ನಮ್ಮ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ತೋಟದವರಿದ್ದಾಗ ಕೈಗಾರಿಕಾ ಉದ್ಯಮಗಳು ಇತ್ತೀಚಿನ ದಿನಮಾನದಲ್ಲಿ ಹೊಸ ಪೀಳಿಗೆಗೆ ಪರಿಚಯಕ್ಕೋಸ್ಕರ ಈ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಒಂದೇ ವೇದಿಕೆಯಡಿ ಸುಮಾರು ರಂಗಗಳ ಒಂದು ಕಸೂತಿ ಆಗಿರ್ಬೋದು, ಒಂದು ಉತ್ಪನ್ನಗಳಾಗಿರ್ಬೋದು, ಒಂದು ರೈತ ಬೆಳೆದಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು, ಅವನ್ನು ಒಂದೇ ವೇದಿಕೆಯಡಿ ಜನರಿಗೆ ಗುರುತಿಸಿ B2B ಮಾರವ ತೆಗೆದುಕೊಳ್ಳುವವನ ನಡುವೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಬಸವರಾಜ್ ತೋಟದವರದಿಂದ ನಡೆದಿರ್ತಕ್ಕಂಥ ಕಾರ್ಯ ಸುಮಾರು 25 ವರ್ಷ ಕಂಪ್ಲೀಟ್ ಆಗಿ ನಾನು ಇವತ್ತು 26ನೇ ವರ್ಷದ ಒಂದು ಗದಗ ಉತ್ಸವ ಮಾಡಿಕತ್ತೀನಿ ಸರ್. ಈ ಉತ್ಸವದಲ್ಲಿ ಒಬ್ಬ ರೈತ ಬೆಳೆದಿರ್ತಕ್ಕಂಥ ಪದಾರ್ಥಗಳಿಗೆ ಬೆಲೆ ಬರಬೇಕಂದ್ರೆ ಕೈಗಾರಿಕೆಗಳು ಅದನ್ನು ಸಂಸ್ಕರಣೆ ಮಾಡಿ ಅದರದೇ ಆಗಿರ್ತಕ್ಕಂಥ ಬ್ರ್ಯಾಂಡಿಂಗ್ ಮಾಡಿ, ಗ್ರೇಡಿಂಗ್ ಮಾಡಿ, ಪ್ರೊಸೆಸಿಂಗ್ ಮಾಡಿ, ಸೋಲ್ಟೆಕ್ಸ್ ಮಾಡಿ ಮಾರೋದ್ರಿಂದ ರೈತನಿಗೆ ಬೆಲೆ ಬರುತ್ತೆ. ರೈತನಿಂದ ಬಂದಿರತಕ್ಕಂಥ ಪದಾರ್ಥಗಳು ಒಂದು ಕೈಗಾರಿಕೋದ್ಯಮಗಳ ಕಡೆ ಹೋದಾಗ ಅಲ್ಲಿ ಒಂದು ಸುಮಾರು 100 ಜನಕ್ಕೆ 50 ಜನಕ್ಕೆ ಕೆಲಸ ಸಿಗುತ್ತೆ ಸರ್. ಈ ನಡುವೆ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯ, ಹೊಸ ಟೆಕ್ನಾಲಜಿಗಳನ್ನು ಗುರುತಿಸುವಂಥ ಕೆಲಸ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡುತ್ತೆ. ಅದೇ ವಿಷಯವಾಗಿ ಪ್ರತಿ ವರ್ಷ ಹೊಸ ಮಷಿನ್ಗಳನ್ನು ತಂದು ಜನರ ಸಮೀಪಕ್ಕೆ ತೋರಿಸೋದ್ರಿಂದ ಈ ಥರನೂ ಇದೆ. ಕೆಲವೊಬ್ರು ಪಾಪ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾ ಇರ್ತಾರೆ, ಗದಗ ಬಿಟ್ಟು ಬೆಂಗಳೂರಿಗೆ ಹೋದರೆ 10,000 ಖರ್ಚಾಗುತ್ತೆ ಅಂತೇಳಿ ಅವ್ರು ಇಲ್ಲೇ ಕೂತ್ಕೋತಾರೆ. ಟೆಕ್ನಾಲಜಿ ಬೆಂಗಳೂರವ್ರು ಅಪ್ಗ್ರೇಡ್ ಮಾಡಿಕೊಂಡು ಸೀದಾ ಗದಗ ಬಂದಾಗ 5 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗುತ್ತೆ. ಇದೇ 5 ವರ್ಷದಲ್ಲಿ ಇದೇ ಉತ್ಪನ್ನಗಳನ್ನು ಹೊರದೇಶಕ್ಕೆ ಹೋಗಿ ನಾವೇನಾದರೂ ನೋಡ್ಕೊಂಡು ಬಂದಿದ್ದೇ ಕರೆ ಇತ್ತು ಅಂದರೆ ನಾವು 10 ವರ್ಷ ನಾವೇ ಅಡ್ವಾನ್ಸ್ ಹೋಗಿರ್ತೀವಿ ಸರ್. ಹಾಗಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಇದು ಹೊಸ ಪೀಳಿಗೆಗೆ ಮತ್ತು ಹೊಸ ವಿಚಾರಗಳನ್ನು ಹೊಂದಿರತಕ್ಕಂಥ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಎಂಡ್ ಪ್ರಾಡಕ್ಟ್ ಮಾಡ್ತಕ್ಕಂಥ ಉದ್ಯಮಿಗಳಿಗೆ ಈ ಒಂದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಗದಗ ಉತ್ಸವವನ್ನು ಏರ್ಪಡಿಸಿ ಅದೇ ವೇದಿಕೆಯೊಳಗೆ ಅವರನ್ನು ಕರೆದು ತೋರಿಸಿ, ನೀವು ಹೊಸತನವನ್ನು ಕಂಡು ನೀವು ಒಂದು 10 ಜನಕ್ಕೆ 5 ಜನಕ್ಕೆ ಕೆಲಸ ಕೊಡ್ರಿ ಅನ್ನುವಂಥ ಕಾರ್ಯ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡಲಿಕ್ಕೆ ಈ ಒಂದು ಕಾರ್ಯವನ್ನು ಕೈಗೊಂಡಿದೆ ಸರ್. ಸರ್, ಈಗ ಉಪಾಧ್ಯಕ್ಷರು, ಏನು ಇದು ಉತ್ಸವದಲ್ಲಿ ಎಷ್ಟು ಮಳಿಗೆಗಳಿರ್ತವೆ, ಏನೇನು ವಿಶೇಷ ಐತಿ ಈ ಸಲ ಕಾರ್ಯಕ್ರಮ?
ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಏನು ಕಳೆದ 25 ವರ್ಷ ಏನು ನಿರಂತರವಾಗಿ ಗದಗ ಉತ್ಸವ ಮಾಡ್ಕೊಂಡ್ವಿ. ಈ ಸಲ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗದಗದಲ್ಲಿ ಗದಗೋತ್ಸವ ಅಂದ್ರೆ ಏನು ಅಂತ ಒಂದು ಹಬ್ಬದ ವಾತಾವರಣ ಮೂಡಿಸ್ತಾ ಇದ್ವಿ. ಇದರಲ್ಲಿ 130 ಸ್ಟಾಲ್ಗಳನ್ನು ನಾವು ಹಾಕಿದ್ದೀವಿ. ವಿಶೇಷವಾಗಿ ಕೃಷಿ ಉತ್ಪನ್ನಗಳನ್ನ ಏನು ನಾವು ರೈತರು ಬೆಳಿತಾರೆ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ಒಂದು ಪ್ರೊಸೆಸರ್ ಬರುವಂಥ ಹೊಸ ಟೆಕ್ನಾಲಜಿಯನ್ನ ಆ ಎಲ್ಲ ಮಿಷನ್ಗಳನ್ನು ಹೊರ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಇಂಡಸ್ಟ್ರಿಯಲ್ ಕೈಗಾರಿಕೆ ಸಣ್ಣ ಈಗ ನಾವೆಲ್ಲ ಕೋಟಿಗಟ್ಟಲೆ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎಲ್ಲ ಅವು ಲಕ್ಷಕ್ಕೆ ಸಾವಿರಕ್ಕೆಲ್ಲ ಸಿಗ್ತಾವೆ. ಅವನ್ನ ರೈತರು ಉಪಯೋಗ ಮಾಡಿಕೊಂಡು ಹೊಸ ಟೆಕ್ನಾಲಜಿ ಬೆಳೆಸ್ಕೊಂಡು ತಮ್ಮ ಉತ್ಪಾದನೆಗಳಿಗೆ ಮೆರುಗು ಕೊಟ್ಕೊಂಡು ಹೆಚ್ಚಿನ ಬೆಲೆ ಪಡಲಿ, ಅದನ್ನು ಉಪಯೋಗ ಮಾಡ್ಕೊಂಡು ಜೀವನದಲ್ಲಿ ಅವರು ಇಂಡಸ್ಟ್ರಿ ಆಗಲಿ ಉದ್ಯಮಗಳನ್ನಾಗಲಿ ತಾವು ಮಾಡ್ತಿರುವಂಥ ಕೃಷಿಯಲ್ಲಿ ಹೆಚ್ಚಿನ ಒಂದು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಗದಗೋತ್ಸವ ಪ್ರಾಮಾಣಿಕವಾಗಿ ಕಳೆದ 25 ವರ್ಷದಿಂದ ಮಾಡ್ಕೊಂಡು ಬಂದಿದೆ. ಇದು 26ನೇ ವರ್ಷದಲ್ಲಿ ಒಂದು ವಿಶೇಷವಾಗಿ ಗದಗೋತ್ಸವವನ್ನು ಹಬ್ಬದ ರೀತಿಯ ವಾತಾವರಣದಲ್ಲಿ ನಮ್ಮ ರೈತರಿಗೆ, ನಮ್ಮ ವ್ಯಾಪಾರಸ್ಥರಿಗೆ, ನಮ್ಮ ಉದ್ಯಮದಾರರಿಗೆ, ನಮ್ಮ ಕೈಗಾರಿಕೆಗೆ ಮಾಡುವಂಥ ಎಲ್ಲ ಯುವ ಮಿತ್ರರಿಗೆ, ಉತ್ಸಾಹಕರಿಗೆ ಇದರಲ್ಲಿ ಪಾಲ್ಗೊಂಡು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಮಾದರಿ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಸಹಾಯ ಬಹಳ ಮುಖ್ಯ ಅಂತ ನಾವು ಭಾವಿಸ್ತೀವಿ. ಸರ್, ಎಲ್ಲಿ ಹೆಂಗೆ ಏನು ವ್ಯವಸ್ಥೆ? ಸರ್, ಇದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಧ್ಯವರ್ತಿ ಆಗಿರ್ತಕ್ಕಂಥ APMC ಆಡದೊಳಗೆ ವಿವೇಕಾನಂದ ಸಭಾಭವನದಲ್ಲಿ ನಮ್ಮ ಉಪಾಧ್ಯಕ್ಷರು ಜಯದೇವ್ ಮಣಸಿ ಅವರು ಹೇಳಿದ ಹಾಗೆ ಸುಮಾರು 130 ಸ್ಟಾಲ್ ಇದರಲ್ಲಿ ಬರ್ತಾ ಇದಾವೆ ಸರ್. ಇದರಲ್ಲಿ ಪಕ್ಕದಲ್ಲಿರ್ತಕ್ಕಂಥ KH ಪಾಟೀಲ್ ಸಭಾಭವನದಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಸರ್. ಇದರಲ್ಲಿ ನಮಗೆ ಸರ್ಕಾರದಿಂದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ ಮತ್ತು ಜಿಲ್ಲಾ ಪಂಚಾಯತಿ ಇದರಿಂದ ನಮ್ಗೆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಸರ್. ಆ ಹಣ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಾಲುವುದಿಲ್ಲ ಸರ್. ಎಷ್ಟು ಕೊಡ್ತಾರೆ ಅವರು? ಸರ್, ಈಗ ನಾವು ಅವರಿಗೆ ಒಂದು 10 ಲಕ್ಷ 15 ಲಕ್ಷ ಕೊಡ್ರಿ ಅಂತ ನಾವು ಅವರಿಗೆ ಕೊಟೇಶನ್ ಕಳಿಸಿರ್ತೀವಿ. ಈ ಹಣವನ್ನ ಅವ್ರು ಕೊಡುವಂತ ಸಂದರ್ಭದೊಳಗ ಇಡೀ ಕರ್ನಾಟಕದೊಳಗ ಕೊಡ್ಬೇಕ್ರಪ್ಪ, ನಿಮ್ಗ ಅಷ್ಟು ಕೊಡಕ್ ಆಗುದಿಲ್ಲ. ಉತ್ತರ ಕರ್ನಾಟಕದೊಳಗ ತಾವು ಬೇಕಾದ್ರೆ ಪರೀಕ್ಷೆ ಮಾಡಿದಾಗ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ತಮ್ಮ ಗಮನಕ್ಕೂ ನಾ ತರ್ತಾ ಇದ್ದೀನಿ. ನಾವು ಸುಮಾರು 30 ರಿಂದ 40 ಲಕ್ಷವನ್ನ ಖರ್ಚು ಮಾಡಿ ಮಾಡ್ತಕ್ಕಂಥ ಕಾರ್ಯ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಮಾಡ್ತಾ ಇದೆ ಸರ್. ಅದು ಹಣವನ್ನು ಕೂಡ ತಟಸ್ಥ ಇಮಿಡಿಯೇಟ್ ಅಂತ ಕೊಡುದಿಲ್ಲ ಸರ್. ದುಡ್ಡು ಪ್ರಾಮಾಣಿಕವಾಗಿ ನಾವು ಕೊಟ್ಟಿರ್ತಕ್ಕಂಥ ಕೊಟೇಶನ್ಗೆ ನಾವು ಮಾಡ್ತಕ್ಕಂಥ ಉತ್ಪನ್ನಗಳ ವ್ಯವಹಾರಗಳ ಕಾರ್ಯಕ್ರಮ ಅವ್ರು ಬಿಡುಗಡೆ ಮಾಡಿದೀವಿ ಅನ್ನುವಂಥದ್ದು ಕೊಟ್ಟರು ಕೂಡ ಒಂದೊಂದು ಸಮಯದಲ್ಲಿ ಒಳ್ಳೆ ಅಧಿಕಾರಿಗಳ ಬಂದಾಗ ಉತ್ತೇಜನ ಕೊಡೋ ಸಲುವಾಗಿ ಇಮಿಡಿಯೇಟ್ ಕೊಟ್ರಪ್ಪ ಅವ್ರು ಮಾಡುವಂತ ಕೆಲಸ ಒಳ್ಳೇದಿದೆ ಅನ್ನುವಂಥದ್ದು ನಮ್ಮ DC ಅವರು ಕೂಡ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ನಮ್ಮ ಒಂದು ಡಾಕ್ಯುಮೆಂಟ್ರಿ ಏನಿದೆ ಅಲ್ಲ ಸರ್, 25 ವರ್ಷ ಮಾಡಿದ್ರೆ ಸಾಮಾನ್ಯ ಅಲ್ಲ ಸರ್. ಮೊದಲೆಲ್ಲ 3 ಲಕ್ಷ 4 ಲಕ್ಷ ಮಾಡ್ತಿದ್ವಿ. ಅವಾಗ ದುಡ್ಡು 3 ಲಕ್ಷ 4 ಲಕ್ಷ ಅಂದ್ರೆ ಇವಾಗ ಎಷ್ಟು ದುಡ್ಡು ಖರ್ಚು ಮಾಡ್ತೀವಲ್ಲ, ಖರ್ಚು ಯಾತಕ್ಕಾಗಿ ಮಾಡ್ತೀವಿ ಅನ್ನೋದು ಕೂಡ ತಾವು ಗಮನಕ್ಕೆ ತಗೋಬೇಕು ಸರ್. ನಾ ಏನಾದ್ರೂ ಒಂದು ಬ್ಯಾನರ್ ಹಾಕೊಂಡೆ, ನಾನೇನಾದ್ರೂ ಪಬ್ಲಿಸಿಟಿಗೆ ಅಧ್ಯಕ್ಷ ಆದವ್ ಮಾಡ್ಕೊಂಡೆ, ಆ ತರ ಮಾಡುವಂತದ್ದು ನಮ್ಮ ಕಾರ್ಯಗಳನ್ನ ಇರುವುದಿಲ್ಲ ಸರ್. ಅಧ್ಯಕ್ಷ ಆದವನು ಕೂಡ ತನ್ನ ಸ್ವಂತ ದುಡ್ಡನ್ನ ಕೈಲಿ ಹಾಕ್ಬೇಕು, ಅವನು ಕೂಡ ಒಂದಿಷ್ಟು ಖರ್ಚು ಮಾಡ್ಲೇಬೇಕು. ಬಂದಿರ್ತಕ್ಕಂಥ ಯಾರೋ ದುಡ್ಡು ಕೊಟ್ಟರು, ಏನೋ ಜಾತ್ರೆ ಮಾಡಿ ನಾನು ಕೂಡ ನನ್ನ ಹೆಸರು ಬೆಳೆ ಬೇಯಿಸ್ಕೋಬೇಕು ಅನ್ನುವಂಥದ್ದು ಧರ್ಮ ಇದರಲ್ಲಿ ಬರುತ್ತೆ. ಚೇಂಬರ್ ಆಫ್ ಕಾಮರ್ಸ್ ಹುಬ್ಳಿ ಅವರು ಅಥವಾ ಸರ್ಕಾರದ ಅನುದಾನ ಎಷ್ಟು ಬರ್ತದೆ, ಏನ್ ಕೊಡ್ತಾರೆ? ನಮಗೆ ಜಿಲ್ಲಾ ಪಂಚಾಯತಿಯಿಂದ ಪ್ರತಿ ಸಾರಿ 5 ಲಕ್ಷ, ಜಿಲ್ಲಾ ಪಂಚಾಯತಿ DIC ಬರ್ತಕ್ಕಂಥದ್ದು 5 ಲಕ್ಷ ಇದೆ ಸರ್. ಒಟ್ಟಾರೆಯಾಗಿ 10 ಲಕ್ಷ ನಮ್ಗೆ ಕೊಡ ಮಾಡ್ತಾರೆ. ಆ 10 ಲಕ್ಷದಲ್ಲೂ ಕೂಡ 50ನೇ ವರ್ಷ ಲಾಸ್ಟ್ ಟೈಮ್ ಮಾಡಿದಾಗ ನಮ್ಗೆ ಇನ್ನೂ 3 ಲಕ್ಷ ಕಮ್ಮಿ ಕೊಟ್ರು, 2 ಲಕ್ಷ ಕಮ್ಮಿನೂ ಕೊಟ್ರು. ನಿಮ್ಗೆ ನಾನು ಪ್ರಾಮಾಣಿಕವಾಗಿ ವ್ಯಾಪಾರಸ್ಥರಲ್ಲಿ ಹೇಳ್ತೀನಿ, ವ್ಯಾಪಾರಸ್ಥರು ವ್ಯಾಪಾರಸ್ಥರಿಗೋಸ್ಕರ ಬರುತ್ತಾರೆ ಅನ್ನೋದಕ್ಕೆ ಕರ್ಕಳ ಸರ್. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ವ್ಯಾಪಾರಸ್ಥರಿಗೆ ಯಾವುದೂ ಸರ್ಕಾರ ಅವಾರ್ಡ್ ಅನ್ನೋದು ಕೊಡೋದಿಲ್ಲ ಸರ್. ನಾವು ದುಡಿಮೆ ಮಾಡಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣವನ್ನ ಇವತ್ತಲ್ಲಿ ಲಿಂಗರಾಜ್ ಅಥವಾ ರಾಜು ಏನೋ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತನಪ್ಪ, ನಂದು ಒಂದು 10,000 ತಗೋ, ನಂದೊಂದು 25,000 ತಗೋ, ನಾನು ಇಂಡಸ್ಟ್ರೀಸ್ ಬೆಳೆದೀನಿ, ನೀ ಮಾಡ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ 4 ಮಂದಿಗೆ ಒಳ್ಳೇದಾಗಿ ನನ್ನ ಉತ್ಪನ್ನಗಳು ಕೂಡ ಆ ವೇದಿಕೆ ಒಳಗೆ ಮಾರ್ತವಲ್ಲ ಅನ್ನುವಂಥ ಒಂದು ಕಲ್ಪನೆಯೊಳಗೆ ಒಂದು ಕಡಲೆಬೇಳೆ ಮಷಿನ್ನವನಾಗಿರ್ಬೋದು, ಒಂದು ರವಾ ಮಿಲ್ನವನಾಗಿರ್ಬೋದು, ಒಂದು ಪುಟಾಣಿ ಮಿಲ್ನವನಾಗಿರ್ಬೋದು, ಎಷ್ಟೋ ಮಂದಿ ಇನ್ನೂ ಯಾಕೆ ಬೇಕು ಬಿಡ್ರಿ, ನಮಗೆ ದೇವ್ರು ಕೊಟ್ಟ ನಮ್ಮ ಮನ್ಯಾಗ ಆರಾಮದೀವಿ ಅಂತ ಅನ್ಕೊಳ್ಳೋರು ಭಾಳ ಮಂದಿದ್ರು. ಆಯ್ತು ರೀ, ಆಗಿನ ಕಾಲ ಬೇರೆ ಐತಿ, ಈಗಿನ ಕಾಲ ಬೇರೆ ಐತಿ. ನಮ್ಮಲ್ಲಿರ್ತಕ್ಕಂಥ ಹೆಸರುಗಳನ್ನ ಹಲ್ದಿರಾಮ ಎಲ್ಲಿ ಹೋಯ್ತನ್ರಿ, ಅವ ರಾಜಸ್ಥಾನಕ್ಕೆ ಹೋಯ್ತನ್ರಿ ಅಣ್ಣ. ಅಲ್ಲೇ ಪ್ರೊಡಕ್ಷನ್ ಮಾಡ್ಕೊಂಡು ಗದಿಗೆ 5 ರೂಪಾಯಿ ಪೌಚ್ ಬರ್ತಾವ್ರಿ ಅಣ್ಣ. ನಿಮ್ ಗಮನಕ್ಕಿರ್ಲಿ, ನಮ್ಮ ಉತ್ಪನ್ನಗಳ ಬೆಲೆ ತಗೊಂಡೋಗೋದು 100 ರೂಪಾಯಿ, ಅವ 1,000 ರೂಪಾಯಿ ಮಾಡ್ತಾನೆ ಸರ್. ಮತ್ತೆ ನಮ್ಮವರೇ ಯಾಕೆ ಆ ಉತ್ಪನ್ನಗಳ ಪರಿಪೂರ್ಣತೆಯನ್ನು ಮಾಡ್ಕೋಬಾರ್ದು ಅನ್ನೋದಕ್ಕೆ ಕೆಲವೊಂದು ಈ ವೇದಿಕೆಯನ್ನು ಮಾಡಿದಾಗ
ಎಕ್ಸಿಬಿಷನ್ಸ್ಗೆ ಅಡ್ಡಾಡ್ಬೇಕು ಸರ್ ವ್ಯಾಪಾರಸ್ಥರಾದವರು. ಹ್ಮ್. ನಾವು ಇಲ್ಲಿಂದ ಹೈದ್ರಾಬಾದ್ಗೆ ಹೋಗ್ತೀವಿ ಸರ್, ಬೆಂಗಳೂರು ಹೋಗ್ತೀವಿ ಸರ್, ಬಾಂಬೆಗೆ ಹೋಗ್ತೀವಿ. ನಮ್ಮಲ್ಲಿಕಿನ 1,000 ಪಟ್ಟು ಸರ್. ಒಂದು ಎಕ್ಸಿಬಿಷನ್ ಆಗ ಮಿನಿಮಮ್ 3 ಕೋಟಿ ಬೇಕು ಸರ್. ನಮ್ಮ 3 ಕೋಟಿಯಲ್ಲಿ 30 ಲಕ್ಷದಲ್ಲಿ ನಮ್ಮ ಎಕ್ಸಿಬಿಷನ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಮಗೆ ಹಣದ ಹರಿವು ಜಾಸ್ತಿ ಇರಲ್ಲ ಸರ್. ಇದಕ್ಕೆ ದುಡ್ಡು ಯಾವುದಾದ್ರೂ ಒಂದು ಅಧಿಕಾರಿಗಳ ಕೊಡ್ಬೇಕಾದ್ರೆ ಈ ನಮ್ಮ DIC ಅವ್ರು ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಕೊಟ್ಟ ದುಡ್ಡನ್ನ ಪ್ರತಿಯೊಂದು ಕೂಡ ಲೆಕ್ಕಪತ್ರದೊಳಗೆ ಇವತ್ತು ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಎದಕ್ಕೆ ಖರ್ಚು ಮಾಡಿರಿ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಬರ್ಬೋದು. ಇವತ್ತು ಅಪ್ಪುರಾಜ್ ಇವೆಂಟ್ ಅನ್ನೋಂಗೆ ನಾವು ಕೊಟ್ಟಿದ್ವಿ ಸರ್. ಮೊದಲು ನಾವು ನಮ್ಮ ಬಾಲಾಜಿ ಶಾಮಿ ಅಂದವ್ರಿಗೂ ಕರೆದ್ವಿ. ನಾವು ಕೊಟೇಶನ್ ಕೇಳ್ತೀವಿ ಸರ್. ನಾವು ಯಾರೋ ಬಂದ್ರು ಕೊಟ್ವಿ ಅನ್ನೋಂಗಿಲ್ಲ. ಅವ್ರು ಕರೆದಿರ್ತಕ್ಕಂಥ ಸಂದರ್ಭದೊಳಗೆ ನಾವು ನೆಗೋಷಿಯಬಲ್ ಮಾಡ್ತೀವಿ ಸರ್. ನಮ್ಮೆಲ್ಲ ಇರ್ತಕ್ಕಂಥ ಮಾಜಿ ಅಧ್ಯಕ್ಷರು ಕೂಡ ಗಮನಕ್ಕೆ ತರ್ತೀವಿ ನಾವು. ಇವರು ಈ ಕಾರ್ಯಕ್ರಮ ಮಾಡಿದ್ರಿಂದ ಇವರು ಹಣ ಎಷ್ಟು ತಗೋತಾರೆ, ಇವ್ರು ಎಷ್ಟು ತಗೋತಾರೆ, ಯಾರಿಗೆ ಕೊಟ್ಟರು ಒಳ್ಳೇದು, ಕಲ್ಯಾಣ ಮಂಟಪಕ್ಕೆ ಎಷ್ಟು ರೊಕ್ಕ ಕೊಡಬೇಕು, ಬಂದಿರತಕ್ಕಂಥ ಅತಿಥಿಗಳಿಗೆ ಊಟ ಏನು ಕೊಡಬೇಕು, ಬಂದಿರತಕ್ಕಂಥ ಸ್ಟಾಲ್ನವ್ರಿಗೆ, ನಮ್ಮಲ್ಲಿ ಸ್ಟಾಲ್ನವ್ರು ಬಂದಿರ್ತಾರೆ ಸರ್, ಅವ್ರು ಒಂದು ಊಟ ಕೊಟ್ಟರೆ, ಒಂದು ಒಪ್ಪತ್ತಿನ ಊಟ ಕೊಟ್ಟರೆ ಸಾಯಂಕಾಲ ನೆನೆಸ್ಬಿಡ್ತಾರೆ ಸರ್. ಮತ್ತೆ ಈ 150 ಸ್ಟಾಲ್ ಮಾಡ್ರೆ ಅವರು ಎಷ್ಟು ತಗೊಂತೀರಿ? 150 ಸ್ಟಾಲ್ ಮಾಡಿದಾಗ ಒಂದು ಸ್ಟಾಲಿಗೆ 8,000 to 10,000 ರೂಪಾಯಿ ನಾವು ತಗೋತೀವಿ ಸರ್. 4 ದಿನಕ್ಕೆ? 5 ದಿವಸಕ್ಕೆ ಸರ್. 5 ದಿನ. ಓಕೆ. ನಿಮಗೆ 5 ದಿವಸಕ್ಕೆ ನಾವು ಒಂದು ಸ್ಟಾಲಿಗೆ ತಗೊಂಡಾಗ ನಮ್ಗೆ ಬರ್ತಕ್ಕಂಥ ದುಡ್ಡು 9 ಲಕ್ಷ ರೂಪಾಯಿ ಸರ್. ಸೊ 9 ಲಕ್ಷ 10 ಲಕ್ಷ, ಓಕೆ, 20 ಲಕ್ಷ ಆಯ್ತು. ಇನ್ನು ಬರ್ತಕ್ಕಂಥ ವ್ಯಾಪಾರಸ್ಥರ ದುಡ್ಡನ್ನ ಈ ಸರ್ಕಾರದ ಅನುದಾನ ಬರಲ್ಲ, ಸ್ಟೇಟ್ ಅದನ್ನೇ ಸರ್ DIC ಅವ್ರು ಕೊಡ್ತಕ್ಕಂಥದ್ದೇ ಸ್ಟೇಟ್ ಅಂತ ಸರ್. ಈ ಸ್ಟೇಟು ಸೆಂಟ್ರಲ್ ಯಾರು ಕೊಡಲ್ಲ ಸರ್. ನಿಮಗೆ ಪ್ರಾಕ್ಟಿಕಲಿ ಅವ್ರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಕೂಡ ನಿಮ್ಮಲ್ಲೇ ಕಳಿಸ್ಕೊಡ್ತೀನಿ. ಅವರಿಂದ 5 ಲಕ್ಷ, ಇವರಿಂದ 5 ಲಕ್ಷ. ಆಮೇಲೆ ಇದರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಉಳಿದಿರ್ತಕ್ಕಂಥ ಏನಾದರೂ ಸಣ್ಣ ಪುಟ್ಟ ಅಮೌಂಟ್ ಉಳಿತಂದ್ರೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲೇನೆ 1 ಲಕ್ಷ 2 ಲಕ್ಷ ರೂಪಾಯಿ ಉಳಿದ FD ಮಾಡ್ತು ಹೊರತು ರೊಕ್ಕ ಉಳಿದೈತಪ್ಪ ನಡ್ರಿ ಅನ್ನುವಂಥ ಪ್ರಶ್ನೆನೇ ಇಲ್ಲ ಸರ್. ಇದರಲ್ಲಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಬಂಡವಾಳನೇ ಈಟು, ಆದರೆ ಅಲ್ಲಿ ಬರ್ತಕ್ಕಂಥ ಅಧ್ಯಕ್ಷರು ಕ್ರಿಯೇಟಿವಿಟಿ ಆಗಿ ಸುಮಾರು 50 ವರ್ಷದಿಂದ ಮಾಡ್ತಕ್ಕಂಥ ಬಂದವರು ಅಲ್ಟಿಮೇಟ್ ಇದ್ದಾರೆ ಸರ್. ನಿಮ್ಗೆ ಒಂದು ಪ್ರಶ್ನೆ, ಈ ಸ್ಟಾಲ್ ಅವ್ರಿಗೆ ಕೊಡ್ತಿರಲ್ಲ, ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಡೋದಿಲ್ಲ ನೀವು. ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇಲ್ಲ, ಸ್ನಾನ ವ್ಯವಸ್ಥೆ, ಹಿಂಗೊಂದು ಅಪಸ್ವರ. ಹಿಂಗಾಗಿ ಬಹಳ ಜನ ಈ DIC ಅವ್ರಿಗೇನೋ ನೀವು ಫ್ರೀ ಕೊಡ್ತೀರಿ. ಅದೇ ವಿಷಯಕ್ಕೆ ನಾ ಬರ್ಲಿಕ್ಕೆ 40 ಮಳಿಗೆ ಬಹಳ ಒಳ್ಳೆ ವಿಚಾರ ಕೇಳಿದ್ರು ನಮ್ಮ ಕಾರ್ಕಳ ಸರ್. ಈಗೇನ್ ನಾವು 130 ಸ್ಟಾಲ್ಸ್ ಅಂದ್ರಲ್ಲ, ಸುಮಾರು 35 ಸ್ಟಾಲ್ ಗುಡಿ ಕೈಗಾರಿಕೆಗಳೇ ಅಂತೇಳಿ ಸೀಮಿತವಾಗಿ ಈಗೇನ್ 10 ಲಕ್ಷ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಪದ ಒಂದ್ ಕಡೆ ಬಂದ್ರೆ, ಅವರಿಗಾಗೇನೆ 35 ಸ್ಟಾಲ್ ಅನ್ನ ಪ್ರತಿ ಸಾರಿ ಕೊಡ್ತಕ್ಕಂಥ ಸ್ಟಾಲ್ಗಳು ನಿಮ್ ಗಮನಕ್ಕಿರ್ಲಿ ಸರ್. ಈ ಸರಿ ಎಷ್ಟು ಸಿಸ್ಟಮೆಟಿಕ್ ಮಾಡಿದ್ವಿ ಅಂದ್ರೆ, ನನಗೊಂದು ಸ್ಟಾಲ್ ಬೇಕ್ರಿ ಅಂತ ಬರುವಂತ ಜನ ಭಾಳ ಆಗಿದ್ರು ಸರ್. DIC ಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸಪ್ಪ, ನೀನು ಸಬ್ಸಿಡಿ ತಗೊಂಡಿದೀವೋ ಹೇಗೋ, ನಿನ್ನ ಉತ್ಪನ್ನಗಳೇನು, ಅವರಿಂದ ನೀವು ತಗೊಂಡಿರ್ತಕ್ಕಂಥ ಪ್ರಮಾಣ ಪತ್ರ ಮತ್ತು DIC ಇಂದ ನಮಗೆ ಸರ್ಟಿಫಿಕೇಟ್ ಬೇಕು. ನಮ್ಮಲ್ಲಿ ಹಣವನ್ನ ಸರಿಯಾಗಿ ಬಳಕೆ ಮಾಡಿ, ಅವನು ವ್ಯವಹಾರಗಳನ್ನು ಸರಿಯಾಗಿ ಮಾಡಿ DIC ಇಂದ ದುಡ್ಡು ತಗೊಂಡು 4 ಮಂದಿ ಕೆಲಸ ಕೊಟ್ಟಿದ್ದು ಅನ್ನುವಂಥ ಮನುಷ್ಯನಿಗೆ ಮಾತ್ರ DIC ಅವರಿಂದ ಲೆಟರ್ ಬರುತ್ತೆ. ಏನಾಗುತ್ತೆ ಸರ್, ಸಾಕಷ್ಟು ಇವರೆಲ್ಲ ಪರಿಶ್ರಮ ಪಟ್ಟಿರ್ತಾರೆ. ಸರ್ಕಾರ ಒಂದು 4 ಅಣೆ ಕೊಟ್ಟಿರುತ್ತೆ ಅವ್ರಿಗೂ, ಅವರು 12 ಅಣೆ ಹಾಕಿ ಕೆಲಸ ಮಾಡಿದಾಗ ಈ ವೇದಿಕೆಯೊಳಗೆ ಅವರಿಗೆ ಒಂದು ಸ್ಟಾಲ್ ಕೊಟ್ಟಾಗ, ಒಂದು 10x10 ಕೊಟ್ಟಾಗ ಅವ್ರ ಉತ್ಪನ್ನಗಳು 1 ಲಕ್ಷ ಇರುತ್ತೆ. ಒಂದು ವರ್ಷ ಪೂರ್ತಿನೂ ಕೂಡ ಆ ಗುಡಿ ಕೈಗಾರಿಕೆ, ಒಬ್ಬ ಉದಿನ ಕಡ್ಡಿ ಇರ್ಬೋದು, ಒಬ್ಬಕ್ಕೆ ರೊಟ್ಟಿ ಮಾಡಿದವ್ರಿಗೆ, ಒಬ್ಬ ಚಟ್ನಿ ಮಾಡಿದವ್ರಿಗೆ, ಒಬ್ಬಕ್ಕೆ ಕಸೂತಿ ಮಾಡಿದವ್ರು ಇರ್ಬೋದು, ಒಬ್ಬ ಟೇಲರಿಂಗ್ ಮಾಡಿ ಒಂದು ಜಂಪರ್ ಪೀಸ್ ಮಾಡಿದವ್ರು ಇರ್ಬೋದು, ಒಬ್ಬರು ಎಂಟಿಕ್ ಪೀಸ್ ಅನ್ನುವಂಥವ್ರು ಮಾಡೋರು ಇರ್ಬೋದು. ಈ ವೇದಿಕೆಯೊಳಗೆ DIC ಅವ್ರಿಗೆ ಕೊಟ್ಟಿರ್ತಕ್ಕಂಥ 35 ಸ್ಟಾಲ್ ರೊಕ್ಕ ಬರುದಿಲ್ರಿ ಅಣ್ಣ. ನೀವು 1 ಕೋಟಿ 30 ಲಕ್ಷ ನಂದು ಇರೋದು ರೊಕ್ಕ ಅಷ್ಟು ಸಣ್ಣದೈತಿ. ಆ DIC ಅವರಿಗೆ ಅವ್ರು ಕೊಡ್ತಕ್ಕಂಥ ರೊಕ್ಕಕ್ಕೆ ನಾವು ಬೇಕಾದ್ರೆ ಮುಂದೊಂದು ಸರಿ DIC ರೊಕ್ಕ ಪ್ರಾಮಾಣಿಕವಾಗಿ, ಇವತ್ತು ಅವ್ರೆಲ್ಲರೂ ನಮ್ಮ ಹಿರಿಯರು ಹೇಳ್ತಿರ್ತಾರ, ಮರ್ಯ ರೊಕ್ಕನ ಬರುದಿಲ್ಲ ಯಾಕೆ ಮಾಡ್ತಿರು ಅಂತೇಳಿ. ಯಾರನ್ನ ಈ DIC ಅವ್ರನ್ನ ಇವ್ರು ರೊಕ್ಕ ಕೊಡುದಿಲ್ಲ ಅಂದ್ರೆ ಇವರು 108 ಕಂಡೀಷನ್ ಇರ್ತಾವ. ನಿಜವಾಗ್ಲೂ ಬಹಳ ಒಳ್ಳೆ ವಿಚಾರ. ಆಮೇಲೆ ಅಧಿಕಾರಿಗಳು, ಅವರು ಅಧಿಕಾರಿಗಳ ಉತ್ಸವ ಮಾಡ್ತಾರೆ. ಅವರು ಇದರಿಂದ ನಿಮ್ ಚೇಂಬರ್ಗೆ ಹೊಡೆತು ಬೀಳುತ್ತವೆ. ನಿಮ್ಗೆ ಹೇಳ್ಬೇಕು, DIC ಅವರು ಗದಗಿನಾಗಂತೂ ನಿದ್ದೆ ಮಾಡ್ತಾರೆ. ಅವರು ಈಗ ನಿಮ್ಮಂತವ್ರಿಗೆ ಕೊಟ್ಟು ಆರಾಮ ಬಂದು ಕುಂತು ಬಿಡ್ತಾರೆ. ಈ ವೇದಿಕೆ ಒಳಗೆ ಬಹಳ ಪ್ರಶ್ನೆ ಕೂಡ ಕೆಲವೊಮ್ಮೆ ಒಳ್ಳೇದಿರ್ತಾವು. ನಾವು ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಅಧಿಕಾರಿಗಳಿಗೆ ಮನ ಮುಟ್ಟುವಂಗ ನಮ್ಮ ಕಾರ್ಯಗಳು ಏನಾಗ್ತಾವಲ್ಲ, ನಮ್ಗೇನೋ ಒಂದು ದುಡ್ಡು ಕೊಟ್ಟು ಕೈ ತೊಳ್ಕೊಂಡು ಕುದುರುವಂತಷ್ಟು ಕೆಲವೊಬ್ರು ಅಧಿಕಾರಿಗಳ, ಬಟ್ ಕೆಲವೊಬ್ರು ಅಧಿಕಾರಿಗಳು ಪ್ರಾಕ್ಟಿಕಲ್ ಇರುವಂತ ಮನುಷ್ಯ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಸಣ್ಣ ಘಟನೆ ಸರ್. ಒಂದು ಬಾರಿಗಿಡ ಅನ್ನೋರು ಪ್ರಭಾರಿ ಇದ್ದಾರೆ ಸರ್, ಅವರು ಗದಗು ಇದ್ದಾರೆ ಮತ್ತು ಬಾಗಲಕೋಟೆ ಇದ್ದಾರೆ ಸರ್. ನಾನು DC ಸಾಹೇಬ್ರಿಗೆ ಹೇಳಿದೆ ಸರ್, ಸರ್ ನೋಡಿ ಸರ್, ನಮ್ಮಲ್ಲಿ ಇಂಡಸ್ಟ್ರೀಸ್ಗಳು ಇಷ್ಟೆಲ್ಲ ಇದಾವೆ, ಒಂದು ಇಂಡಸ್ಟ್ರೀಸ್ಗಳು ಎಲ್ಲಿದ್ದಾವೆ ಅನ್ನೋದು ಕೂಡ ಇವ್ರ ಗಮನಕ್ಕೆ ಬರೋದಿಲ್ಲ. ದಯಮಾಡಿ ಒಂದು ಡಿಸ್ಟಿಕ್ಕಿಗೆ ಒಬ್ಬರನ್ನ ನಿಯೋಜನೆ ಮಾಡಿ ಸರ್, ಜಂಟಿ ನಿರ್ದೇಶಕರಾಗಿ 2 ಕಡೆ ಪಾಪ
ಅವ್ರಿಗೆ ಆಗಲ್ಲ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಬಾರಿಗಿಡದವ್ರು ಕೈ ಮುಗಿದ್ರು, ಸರ್ ಮಾಡಿಕೊಡಿ ಸರ್, ನಮ್ಗೆ ಒಂದ್ ಕಡೆ ಅವಕಾಶ ಮಾಡಿಕೊಡಿ ಸರ್, ಎರಡೆರಡು ಕಡೆ ನಮಗೂ ಆಗೋಲ್ಲ ಹೆಂಡ್ರ ಮಕ್ಕಳು ಕಟ್ಕೊಂಡು ಅಂತಂದ್ರೆ ಸರ್. ಹೌದು, ಸರ್ಕಾರ ಗಮನಕ್ಕೆ ಈ ರೀತಿ ಇದೇ ಒಂದು ವೇದಿಕೆಯಲ್ಲಿ ನಾ ಹೇಳ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಈ ಒಂದು ಕೊಡ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಲೆಕ್ಕಪತ್ರಗಳಾದಾಗ ನಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಎಲ್ಲ ವ್ಯಾಪಾರಸ್ಥರು ಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗಿರುತ್ತೆ. ನಮ್ಮ ಕಾರ್ಕಳ ಸರ್ ಹೇಳಿದಾಗೆ 35ರಿಂದ 40 ಸ್ಟಾಲ್ ಕೊಟ್ಟಿರ್ತಕ್ಕಂಥ ದುಡ್ಡು ಇವತ್ತೂ ಕೂಡ ಬಂದು ಪ್ರತಿಯೊಂದು ಸ್ಟಾಲ್ ಕಡೆ ಇವತ್ತೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಬ್ಬರು ಬಂದು ಕೇಳಬೇಕು, ಆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸ್ಟಾಲ್ಗಳು ನಾವು ಯಾವ ರೀತಿ ಕೊಟ್ಟಿರ್ತೀವಿ ಅಂತ ಹೇಳಿ. ಒಂದು ಸಾರಿ ನಮ್ಮಲ್ಲಿ ದುಡ್ಡು ಖರ್ಚು ವೆಚ್ಚಗಳ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳೇ ನೋಂದಣಿ ಮಾಡಿ ಇದೇ ವೇದಿಕೆ ಒಳಗೆ ನಾವೇನು ಖರ್ಚು ಮಾಡಿವಿ ಅನ್ನೋದು ಕೂಡ ನಿಮ್ಮ ಎದುರುಗಡೆ ನಾವು ಪ್ರಸ್ತುತ. ಯಾಕೆ ನಾನು ಕೇಳಿದೆ ಅಧ್ಯಕ್ಷ, ಈ ಗದಗ ಉತ್ಸವದಿಂದ 25 ವರ್ಷ ಆದ್ವು, ಇದು 26ನೇ ವರ್ಷ. ಉತ್ಸವ ಮಾಡಿದ್ರಿಂದ ಆಗಿದ್ದೇನು ಗದಗಿನಾಗ? ಯಾವ ಇಂಡಸ್ಟ್ರಿ ಬಂದವು, ಎಲ್ಲಿ ಬೆಳೆದವು, ಯಾರ ಸಾಲ? KSFC ಇಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅವ್ರು ಮೊನ್ನೆ ಹೇಳಿದ್ರು, ಇಲ್ಲಿ ಯಾರು ಬರ್ತಾ ಇಲ್ರಿ ಸಾಲ ತಗೊಳಕ, ನಮ್ಗೆ ಟಾರ್ಗೆಟ್ ಇರ್ತೀವಿ ಅಂತ. ಈ 25 ವರ್ಷ ನೀವು ಉತ್ಸವ ಮಾಡಿದ್ರಿ, ಲಕ್ಷಗಟ್ಟಲೆ ಖರ್ಚು ಮಾಡಿದ್ರಿ, DSR ರೊಕ್ಕ ಕೊಟ್ರು, DC ಕೊಟ್ರು, ಇನ್ನೊಬ್ರು ಕೊಟ್ರು, ಮಳಿಗೆ ಕೊಟ್ರಿ, ಬಂದ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರಿ. ಅಧಿಕಾರಿಗಳ ಉತ್ಸವ, ಪದಾಧಿಕಾರಿಗಳ ಉತ್ಸವ ಅಂತ ಆಗಿತ್ತಿದ್ದು. ನೀವು ಹೇಳ್ಬೋದು, ಏನ್ ತಪ್ಪೇನಿಲ್ಲ. ನಿಮ್ಮ ನಾನು ಜನರ ಧ್ವನಿಯಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಜನರಿಗೆ ನೀವೇ ಉತ್ತರ ಕೊಡಬೇಕು ಸರ್. ಈಗ ನೋಡಿ, ತಾವು ಹೇಳುವ ಹಾಗೆ ಅಧಿಕಾರಿಗಳ ಉತ್ಸವ ಮತ್ತು ಪದಾಧಿಕಾರಿಗಳ ಉತ್ಸವ, ಆ ಉತ್ಸವ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಇವತ್ತಿನ ಈ ಒಂದು ಕಾರ್ಯಕ್ರಮದೊಳಗೆ, ಇವತ್ತಿನಿಂದ ಪ್ರಾರಂಭ ಆಗುವಂಥ ಕಾರ್ಯಕ್ರಮದೊಳಗೆ, ಆ ಕಾರ್ಯಕ್ರಮದೊಳಗಿರ್ತಕ್ಕಂಥ ಒಂದು ವೇದಿಕೆ ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಲ್ಗಳನ್ನು ನೀವು ಕಣ್ಣು ತುಂಬ ನೋಡಿ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ನಾನು ಇವತ್ತು ಏನಾದರೂ ಅತಿಶೋಕ್ತಿಯಾಗಿ ಮಾತಾಡೋದ್ರಿಂದ ನಮ್ಮಲ್ಲಿ ಉದ್ಯಮಿಗಳು ಕೊಡಕ್ಕೆ ನಾವೇ ನೀರಾವರಿ ಐತೇನ್ರಿ ಗುರುಗಳ? ನಮ್ಮಲ್ಲಿ ಇದು ಪ್ರಶ್ನೆ. ನಮ್ಮಲ್ಲಿ ನೀರಿಲ್ಲ, ನಮ್ ಕುಡಿಲಿಕ್ಕೆ ನೀರು ತಿಂಗಳ ಗಂಟೆ ಬರುದಿಲ್ಲ ಸರ್. ನಾವ್ ಏನ್ ಕತೆ ಮಾಡ್ಬೇಕು ಸರ್? ನೀವು ಜನರ ಮುಖರಕ್ಕೆ ಅಂತರ ಸರ್ಕಾರಕ್ಕೂ ನಾನು ಹೇಳ್ತೀನಿ ಸರ್, ಗದಗಲ್ಲಿ ಒಂದು ರಿಂಗ್ ರೋಡ್ ಇದೆ ಸರ್. ನಮ್ ಬರ್ಬೇಕಾತಪ್ಪ ಅಂದ್ರೆ ಲಾರಿಗಳು ಟಾಪಿಗೆ ಅಂಡರ್ ಬ್ರಿಡ್ಜ್ ಅಲ್ಲಿ ಬೇಕಾದ್ರೆ ಬಳ್ಳಾರಿ ಗೇಟ್ ಬನ್ನಿ ಸರ್, ಇಲ್ಲಿ ನಮ್ಮ ಸೆಟಲ್ಮೆಂಟ್ ಇಂದ ಬರ್ತಕ್ಕಂಥ ಒಂದು ಗೇಟ್ ಅಲ್ಲಿ ಬರ್ರಿ ಸರ್. 2 ಗೇಟ್ ಇದಾವು. ಎಷ್ಟೋ ಜನ ಬಂದು, ಒಬ್ರು ತಂಬಾಕ್ದವ್ ಬರ್ಲಿ, ಒಬ್ಬ ಹತ್ತಿ ಅಂಡಿಯವ ಬರ್ಲಿ, ಒಬ್ಬ ಶೇಂಗಾಕಾಳದವ್ ಬರ್ಲಿ, ಒಬ್ಬ ಸನ್ಫ್ಲವರ್ ಬರ್ಲಿ ಸರ್, ಅವ ಸುತ್ತ ಹೊಡೆದು ಬರತಕ್ಕಂತ ಗದಗಲ್ಲಿ ಪರಿಸ್ಥಿತಿ ಇದೆ. ಇಂಡಸ್ಟ್ರೀಸ್ಗಳಿಗೆ ಸಂದರ್ಭದಲ್ಲಿ ನೀವು ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಕೊಡ್ತೇವೆ. ನಿಜ. ಏನ್ ಶ್ರೇಷ್ಠ ಐತಿ, ಏನ್ ಜಸ್ಟ್ ಐತಿ, ಏನೈತಿ ಇದು ಉದ್ಯಮ, ಏನ್ ವರ್ತಕ, ಇದ್ರೊಳಗೆ ಏನಾರ ಇನ್ಫ್ಲುಯೆನ್ಸ್ ಐತೋ, ಏನ್ ಕರೆಕ್ಟ್ ಆಗಿ ಮಾನದಂಡ ಆಯ್ತು? ನಿಜವಾಗ್ಲು ಸರ್, ಒಂದು ಉದ್ಯಮಗಳು ಒಬ್ಬ ಮನುಷ್ಯ ಪ್ರಾರಂಭ ಮಾಡಿರ್ತಕ್ಕಂಥವನ್ನ ಪ್ರಾಕ್ಟಿಕಲಿ ತಾವು ಮನದಾಳವಾಗಿ ಈಗೇನು ನಾವು ಕೊಟ್ಟಿರ್ತಕ್ಕಂಥವ್ರನ್ನ ಮಾನದಂಡಗಳು ಅನ್ನುವಂಥದ್ದು ಬಹಳ ಮುಖ್ಯ ಇದೆ ಸರ್. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಒಳಗನೆ ಅವ ನಮ್ಮ ಉದ್ಯಮ ಮಾಡ್ಕೊಂತ ಬಂದಿರತಕ್ಕಂಥ ನಮ್ಮಲ್ಲಿ ಮೆಂಬರ್ ಆಗ್ಬೇಕು ಅನ್ನೋದಿಲ್ಲ ಸರ್. ನಾವು ಆಮೇಲೆ ಮೆಂಬರ್ ಮಾಡ್ಕೋತೀವಿ ಆ ಮನುಷ್ಯನ, ಅದು ಕೂಡ ಇರಲಿ. ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆ ಒಳಗನೆ ಅದಕ್ಕೆ ನಾನು ಬರ್ತೀನಿ ಸರ್. ಒಂದ್ ಮಾತು, ಮೆಂಬರ್ ಇಲ್ದವ್ರಿಗೆ ಕೊಟ್ಟೀನಿ ಅನ್ನೋದಕ್ಕಿಂತ ನಮ್ಮಲ್ಲಿ GST ಅವ ಹೊಂದಿರಬೇಕು. ಅವ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು ಯಾವುದೇ ರೀತಿಯಿಂದ ಕೊಡ್ತಕ್ಕಂಥ ಹಣ ಮಾರ್ಕೆಟು ವ್ಯವಹಾರಿಕವಾಗಿ ಅವ ಕಷ್ಟಪಟ್ಟು ಬಿದ್ದಿರ್ಬೋದು, KSFC ಸಾಲ ಪೆಂಡಿಂಗ್ ಇಟ್ಟಿರ್ಬೋದು. ನಾನು ಅವತ್ತಿನ ಸಂದರ್ಭದೊಳಗೆ 20 ವರ್ಷದಿಂದ ನಾನು ನುಕ್ಸಾನ್ ಅನುಭವಿಸಿ ನಿಮ್ದೇನಾದ್ರೂ ₹1 ನಿಲ್ಸಿದ್ರೆ ಅದೇ ಹಣವನ್ನ ನಿಮಗೆ ಕೊಟ್ಟು ಮುಂದೆ ಉತ್ಪನ್ನವನ್ನ ವ್ಯಾಪಾರವನ್ನ ಅಭಿವೃದ್ಧಿ ಮಾಡಿ ಮತ್ತೆ ಅದೇ ಊರಲ್ಲಿ 4 ಮಂದಿ ಕೆಲಸ ಕೊಟ್ಟರು ಕೂಡ ಕೊಟ್ಟಿರ್ತಕ್ಕಂಥ ನಿದರ್ಶನ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ. ಇದು ಖುಷಿ, ನನಗೆ ಸಂತೋಷ ಏನು ಸರ್, ನಮ್ಮಲ್ಲಿ ನೀರಾವರಿ ಬಂದಿದ್ರೆ ದೊಡ್ಡ ಪ್ರಮಾಣ ವ್ಯವಹಾರಗಳು ನಡೀತಿದ್ವು ಸರ್. ನಮ್ಮ 6 ತಿಂಗಳ ಮಾರ್ಕೆಟ್ ಬಂದಿರುತ್ತೆ, 6 ತಿಂಗಳ ಸ್ಟಾರ್ಟ್ ಇರುತ್ತೆ ಸರ್. ನಮ್ಮ ದಲಾಲಿ ಅಂಗಡಿ ಒಳಗೆ ಕೋಟಿ ಗಂಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಗುಡೌನಿಗೆ ಬಾಡಿಗೆ ಸಹಿತ ಬರ್ತಾ ಇಲ್ಲ ಸರ್. ಅದಕ್ಕೆ ಸಂಸ್ಕರಣಾ ಘಟಕಕ್ಕೆ ಅವಕಾಶಗಳನ್ನು ಕೊಡಿ ಅಂತ ಸರ್ಕಾರದಿಂದ ಆದೇಶ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಪ್ರದೇಶಗಳು APMCಗೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹೆಸ್ಕಾಮಿಗೆ ಹಸ್ತಾಂತರ ಅಂತ ಮಾಡಿದೆ ಸರ್. ಇವತ್ತು ಕೂಡ ನಮ್ಮವರು ವ್ಯಾಪಾರಸ್ಥರು ಅವ್ರಿಗೆ APMC ದುಡ್ಡು ಕಟ್ತಾ ಇದೀವಿ. ಅಧಿಕಾರಿಗಳಿಗೆ ನಾನು ತಾಕೀತು ಮಾಡಿದ್ದೀನಿ, ಇಮಿಡಿಯೇಟ್ ಆಗಿ ಹೆಸ್ಕಾಮಿಗೆ ನೀವು ಹಸ್ತಾಂತರಿಸಬೇಕು. ₹7 ಕರೆಂಟ್ ಬಿಲ್ ನಾವು ಕಮರ್ಷಿಯಲ್ ತುಂಬೋದಾಗತ್ತೆ, ನೀವು ₹12 ಪೇ ಮಾಡ್ತೀರಿ ಅಂತ ಕೂಡ ನಾನು ಆಲ್ರೆಡಿ ಪೇಪರ್ನ ನೀವು ನೋಡಿರ್ಬೇಕು ಸರ್. ಸಂಸ್ಕರಣಾ ಘಟಕಗಳು APMC ಯಾರ್ದೊಳಗೆ ಬಂದ್ರೆ ರೈತರ ಉತ್ಪನ್ನಗಳು ಅಲ್ಲೇ ಬಂದಿರ್ತಾವೆ, ಪಕ್ಕದಲ್ಲಿ ಗ್ರೇಡಿಂಗ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಕಳಿಸ್ತಾನೆ ಸರ್. ಇಲ್ಲಿಂದ ಪ್ರೊಡಕ್ಷನ್ ತಗೊಂಡು 5-6 ಕಿಲೋಮೀಟರ್ ಹೋದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ಉದ್ದೇಶಕ್ಕಾಗಿ APMC ಒಳಗೂ ಸಂಸ್ಕರಣಾ ಘಟಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಸರ್. ಅಲ್ಲಿರ್ತಕ್ಕಂಥ ವೇದಿಕೆ ಕಲ್ಪಿಸಿಕೊಟ್ರೆ ಸಾಕಷ್ಟು ಹುಬ್ಬಳ್ಳಿಗೆ ಹೋದ್ರೆ, ಬಿಜಾಪುರಕ್ಕೆ ಹೋದ್ರೆ, ಬಾಗಲಕೋಟೆಗೆ ಹೋದ್ರೆ APMC ಒಳಗೆ ಅವಾರ್ಡ್ದೊಳಗೆ ಇದಾವೆ ಸರ್. ನನ್ನ ಪ್ರಶ್ನೆ ಏನು, 100 ಇಂಡಸ್ಟ್ರಿ ಬಂದಾತು,
ಹೌದಾ? LG ಬುಲ್ಜಿ ಅಂತ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ಹೋದ್ರು. ಒಳ್ಳೆ ಮಾತು ಸರ್, ಹೇಳಿ ಸರ್, ಕರೆಕ್ಟ್ ಇದೆ. APMC ಈ ತೆರಿಗೆ, ಈ ಸೆಸ್, ಟ್ಯಾಕ್ಸ್ಗೆ ವರ್ತಕರು, ಗಡ್ಡೆ ವರ್ತಕರು ಎಲ್ಲ ಮಲಗಿಬಿಟ್ರು. ಮತ್ತು ನೀವು ಉತ್ಸವ ಮಾಡ್ತೀರಿ, ಇದೆಂತ ಉತ್ಸಾಹ, ಇದೆಂತ ಉತ್ಸವ ಸರ್. ನೀವು ಭಾಳ ಚೆನ್ನಾಗಿ ಕೇಳಿದ್ರಿ ಸರ್. ನಮ್ಮ ಗದಗ ಜಿಲ್ಲೆ ಒಂದು 50 ವರ್ಷ 30 ವರ್ಷದ ಹಿಂದೆ ನಾನು ಒಂದು ಸ್ವಲ್ಪ ಪರದೆ ಹಾಕ್ತೇನೆ ಸರ್. ಲಾಲ್ಜಿ ಮಾಣಿಕ್ಜಿ, ವೆಲ್ಜಿ ಮುಲ್ಜಿ, ರಾಯಚಂದ್ ಪಾಸ್ವೀರ್, ವೀರೇಂದ್ರ ಪದಮ್ಸಿ ಇವರೆಲ್ಲ ಪ್ರಾಮಾಣಿಕತನದಿಂದ ವ್ಯಾಪಾರ ಮಾಡಿದವ್ರು ಸರ್. ಮಾರ್ಕೆಟ್ ವ್ಯಾಪಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾಲಕರು ಮತ್ತು ಇಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು ಬೆಲೆ ಅಪ್ ಆ್ಯಂಡ್ ಡೌನ್ ಭಾಳ ವೇರಿಯೇಷನ್ ಆಗುತ್ತೆ ಸರ್. ಮಾರ್ಕೆಟಲ್ಲಿ ಮಾಲ್ ತೆಗೆದುಕೊಂಡು ಸಪ್ಲೈ ಬೇಸ್ಡ್, ಬೈ ಬೇಸ್ಡ್ ಇವರೆಲ್ಲ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಲ್ಲ ಸರ್. ಆಗಿನ ಸಂದರ್ಭದಲ್ಲಿ ಕಾರಲ್ಲಿ ಕೂತ್ಕೊಂಡು ಮಾಲ್ ತಗೊಂಡು ವ್ಯಾಪಾರ ಮಾಡಿರ್ತಕ್ಕ ಅಂದ್ರೆ ಆಗಿನ ಟೈಮಲ್ಲಿ ಅಷ್ಟು ಪವರ್ಫುಲ್ ಇದ್ರು. ಅಲ್ಲಿ ಅವರ ವೈಯಕ್ತಿಕ ವ್ಯವಹಾರ ವಿಷಯದೊಳಗೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಇವತ್ತು VRL ನಮ್ಮ ಕಣ್ಣೆದುರಿಗಿದ್ದಾರೆ. ಒಂದು ಟೈರ್ ಹೋದ್ರೆ 10 ಕಿಲೋಮೀಟರ್ ಹೋಗಿಬಿಟ್ಟು ಆ ಟೈರ್ ಚೇಂಜ್ ಮಾಡ್ಕೊಂಡು ಮತ್ತೆ ಶ್ರಮ ಪಟ್ಟು ಇವತ್ತೊಂದು 1000 ಕೋಟಿ ಮನುಷ್ಯ ಆದವ VRL ಅವರಿದ್ದಾರೆ. ಅವರಲ್ಲಿರ್ತಕ್ಕಂಥದ್ದು ಒಂದೇ ಮಾತು ಸರ್, ಯಾವ ಮನುಷ್ಯನಲ್ಲಿ ಶ್ರಮ ಇರುತ್ತೆ, ಯಾವ ಮನಸ್ಸಿನಲ್ಲಿ ಶ್ರದ್ಧಾ ಇರುತ್ತೆ, ಯಾವ ಮನುಷ್ಯನಲ್ಲಿ ತನ್ನ ಕೆಳಗಡೆ ಇರ್ತಕ್ಕಂಥ ಕೆಲಸಗಾರನ ತಗೊಂಡು ಹೋಗ್ತಕ್ಕಂಥ ಮನುಷ್ಯ ಇರ್ತಾನಲ್ಲ, ಆ ಮನುಷ್ಯ ಸಕ್ಸಸ್ಫುಲ್ ಆಗ್ತಾನೆ ಸರ್. ಇವ್ರ ಬಗ್ಗೆ ಇವ್ರು ಹೇಳ್ತಕ್ಕಂಥ ವಿಷಯಗಳು ನಾನು ಕೂಡ ಆ ಮಾರ್ಕೆಟಲ್ಲಿ ಬಂದಾಗ ಇವರೆಲ್ಲ ದೊಡ್ಡ ಹೈ ಇದ್ರು ಅವ್ರು ಸರ್. ಬಟ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸು ಅವ್ರದೇ ವೈಯಕ್ತಿಕ ವಿಚಾರ, ಏನಾದರೂ ಸ್ವಲ್ಪ ಡೌನ್ಫಾಲ್ ಬಂದರೆ ಮನುಷ್ಯ ಜೀರೋ ಆಗಿಬಿಡ್ತಾನೆ. ಈಗ ಇದಕ್ಕೇನಂತೀರಿ ನಾವು? ಉದ್ದಣ ಕಾಶಿ, ಹತ್ತಿ ಕಾಶಿ, ಬರೀ ಒಟ್ಟು ಕಾಶಿ ಹತ್ತಿ ಇಟ್ಬಿಡೋದು. ಹೇಳಕ್ ಹೇಸಿಗೆ ಆಗೈತಿ ಅದು. ನಿರುದ್ಯೋಗಿಗಳ ಕಾಶಿ ಆಗೈತಿ. ನಿಜ ನಿಜ. ಹೌದಾ? ಯಾಕೆ ಹಿಂಗಾತು ಗದಗು? ಚೇಂಬರ್ ಆಫ್ ಕಾಮರ್ಸ್ ಏನ್ ಮಾಡ್ತಾ ಇದೆ ಸರ್? ತಮ್ಗೆ ಗೊತ್ತಿರೋ ಪ್ರಕಾರ ತಮ್ಮ ವೇದಿಕೆಯಡಿನೇ ನಾವು ಉದ್ಯೋಗ ಮೇಳ ಮಾಡಿದ್ವಿ. ಹೌದು. ಉದ್ಯೋಗ ಮೇಳ ಮಾಡಿದ್ದನ್ನ ಪಾಪ ಕಣ್ಣಾರೆ ಕಂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಕಣ್ಣೀರ್ ತೆಗಿತಾಳೆ, ನನ್ನ ಮಗಳು ಏನಾರು ಮಾಡಿ ಉದ್ಯೋಗ ಕೊಡಿ ಅಂತ ಹೇಳಿ. ಸರ್ ಇನ್ಸ್ಟಂಟ್ ಆಗಿ ಆ ಹೆಣ್ಮಗಳು ಒಂದು ಮಗಳಿಗೆ ಉದ್ಯೋಗ ಕೊಟ್ಟೆ ಸರ್. ನಾನು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ. ನೀವು ಕೇಳುವಂಥ ಪ್ರತಿಯೊಂದು ವಾಣಿಜ್ಯೋದ್ಯಮ ಸಂಸ್ಥೆ ಎಲ್ಲಾನು ಕೈಯಾಗ ಹಿಡ್ಕೊಂಡು ನೀವೇ ವ್ಯಾಪಾರ ಮಾಡ್ರಪ್ಪ, ನೀವೇ ದುಡ್ಡು ಕೊಡ್ತೀವಿ, ನೀವೇ ಸಬ್ಸಿಡಿ ಕೊಡಿಸ್ತೀವಿ, ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ, ನಮ್ಮ ಕೆಲಸ ಏನು ಸರ್? ಅಧಿಕಾರಿಗಳನ್ನ ಕರೆಸಿಬಿಟ್ಟು ಒಂದು ವೇದಿಕೆ ನಿರ್ಮಾಣ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಹಣ ಇರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡುತ್ತೆ ಸರ್. ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಸರ್ಕಾರಗಳು ಮಾಡ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಕೂಡ ಒಮ್ಮೊಮ್ಮೆ 30% ಹೈಕ್ ಮಾಡ್ತಾರೆ ಸರ್. ಅದು ಕ್ಲಾಸ್ ಇರುತ್ತೆ, 5% ಮಾಡಬೇಕು, 6% ಮಾಡಬೇಕು. ನಿಮ್ಗೆ ಒಂದು ನಿದರ್ಶನ ಕೊಡ್ತೀನಿ ಸರ್. ಈ ವೇದಿಕೆ ಭಾಳ ಚೆನ್ನಾಗಿ ಬಂದಿದೆ ನಮಗೆ. ನಮ್ಮ ಇಂಡಸ್ಟ್ರಿ ಏರಿಯಾ ನರಸಾಪುರದಲ್ಲಿ ನೀವು ಒಂದು ಸ್ವಲ್ಪ ಗಮನ ತೆಗೀರಿ ಸರ್. ನಿಮ್ಗೆಲ್ಲರಿಗೂ ಈ ಪತ್ರಿಕಾ ಮಾಧ್ಯಮ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸರ್. ಸ್ಟಾರ್ಟಿಂಗಲ್ಲಿ 2 ಲಕ್ಷ ರೂಪಾಯಿ ಕೊಡಬೇಕು, 4 ಲಕ್ಷ ರೂಪಾಯಿ 1 ಎಕರೆ ಕೊಡಬೇಕು, 2 ಲಕ್ಷ 1 ಎಕರೆ ಕೊಡಬೇಕು ಅಂತ ಹೇಳಿ ಬೈಫರ್ಕೇಶನ್ ಮಾಡಿ ಸುಮಾರು ಒಂದು 20 ವರ್ಷದಿಂದ ಒಂದು ಇಂಡಸ್ಟ್ರೀಸ್ ಮಾಡ್ಲಿಕ್ಕೆ ಕೊಟ್ಟರು. ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ಸರ್. ಸರ್ಕಾರದ ಗಮನಕ್ಕಿರಲಿ ಸರ್, ನೀವು ತೆಗೆದುಕೊಂಡಿರ್ತಕ್ಕಂಥ ಅಸೆಟ್ ಅನ್ನ ರೈತರಿಗೆ ನೇರವಾಗಿ ಹಣವನ್ನ ಸರಿಯಾಗಿ ಖರೀದಿ ಮಾಡಿ ಕೊಟ್ಟು ವ್ಯಾಪಾರಸ್ಥರಿಗೆ ಕೊಟ್ಟಾಗ ನೀವು 2 ಲಕ್ಷದನ್ನ ನಮಗೆ 20 ಲಕ್ಷ ಮಾಡಿದ್ರು, 4 ಲಕ್ಷದನ್ನ 40 ಲಕ್ಷ ಮಾಡಿದ್ರು ಸರ್. ಇವತ್ತು ಕೂಡ ನೀವು ನರಸಾಪುರ ಇಂಡಸ್ಟ್ರಿಯಲ್ ಹೋಗಿ ಬನ್ನಿ ಸರ್, ಕಣ್ಣೀರು ಹಾಕಿದ್ರು. ಯಾರು ಗಟ್ಟಿ ಕೂಡ, ಯಾರು ಶ್ರಮಪಟ್ಟು ವ್ಯಾಪಾರ ಮಾಡಿದರೆ ಅವರು ಮಾತ್ರ ನರಸಾಪುರ ಇಂಡಸ್ಟ್ರಿಯಲ್ ಇದ್ದಾರೆ ಸರ್. ಇಂಡಸ್ಟ್ರಿಯಲ್ ನಡೆಸೋದು ಕಷ್ಟ ಇದೆ ಸರ್. ಮನೆಯಲ್ಲಿ ನಾನಂತೂ ಕಣ್ಣಾಗ ಎಣ್ಣೆ ಹಾಕೊಂಡ್ರು ಕೂಡ ನಮ್ಮ ದುಡಿಯುವಂಥ ಮನುಷ್ಯರು ಇವತ್ತು 4 ಮಂದಿ ದುಡಿತಾರಪ್ಪ ಅಂತ ನಮ್ಮ ಇಂಡಸ್ಟ್ರೀಸ್ ಮಾಡುವಂಥ ಪರಿಸ್ಥಿತಿ ಆಗಿದೆ. ಇದೇ ನರಸಾಪುರ ಇಂಡಸ್ಟ್ರಿ ಏರಿಯಾ ಸ್ಟಾರ್ಟಿಂಗ್ ಮೂಮೆಂಟು KIDB ಖರೀದಿ ಮಾಡಿ ಕೊಡ್ತಕ್ಕಂಥ ರೈತರಿಗೆ ಪರಿಪೂರ್ಣತೆ ಹಣವನ್ನು ಕೊಟ್ಟು ಖರೀದಿ ಮಾಡಿ ಒಬ್ಬರಿಗೆ ಒಂದು ಹಣವನ್ನು ನಿಗದಿ ಮಾಡಿ ಕೊಟ್ಟಿದ್ದೇ ಖರೀ ಇತ್ತು ಅಂದ್ರೆ ಇವತ್ತು ಕೊಡ್ತಕ್ಕಂಥ 2ಕ್ಕೆ 20 ಲಕ್ಷ ಬರ್ತಿದ್ದಿಲ್ಲ ಸರ್. ಯಾಕೆ ಕೊಡ್ಬೇಕು ಸರ್ ವ್ಯಾಪಾರಸ್ಥರು? ನಾವು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆಯಾ? KIDB ಅನ್ನುವಂಥ ಒಂದು ಹೆಸರ ಮೇಲೆ ಒಂದು ಏನೋ ಕೊಟ್ಬಿಟ್ಟು ಅವ್ನ ಕಡೆ 10 ವರ್ಷ ಲೀಸ್ ಕಮ್ ಸೇಲು ನಾನು ಕೊಟ್ಟಾಗ ಅದು ಕೂಡ ಕ್ಲಾಸ್ ಹಾಕ್ತಾರೆ. ಕ್ಲಾಸ್ ಹಾಕುವಂಥ ಸಂದರ್ಭ ಸ್ವಲ್ಪ ಗಮನಿಕ್ಕಿರಿ ಸರ್. ನೀವು ಆಸ್ತಿನೇ ನಿಮ್ಮ ಸ್ವಂತ ಇಲ್ಲ, ಮತ್ತೊಬ್ಬರಿಗೆ ಕೊಟ್ಬಿಟ್ಟು ಕೆಲಸ ಮಾಡಕ್ಕೆ ಹಚ್ಚಿ ರೈತರು ಪಾಪ ಅವರು ಕಣ್ಣೀರು ಹಾಕಿ ಕೊಟ್ಟಿರ್ತಕ್ಕಂಥ ಆಸ್ತಿ ಕೊಡ್ಬೇಕಾದ್ರೆ ಅವ್ರು 1 ಕೋಟಿ ಕೊಡಿ ಸರ್. 1 ಕೋಟಿ ಬೆಲೆಯನ್ನ ನೀವು ಸರ್ಕಾರದವ್ರು 50 ಲಕ್ಷ ಕೊಟ್ಟು ಇಂಡಸ್ಟ್ರೀಸ್ ಡೆವಲಪ್ ಮಾಡಿ. ಅವಾಗ ರೈತರು ನೆನೆಸ್ತಾರೆ, ಆಮೇಲೆ ವ್ಯಾಪಾರಸ್ಥರು ಕೂಡ ಪ್ರಾಮಾಣಿಕವಾಗಿ ನೆನೆಸ್ತಾರೆ ಸರ್. ಇದು ಒಂದು ಗಮನಕ್ಕಿರಲಿ ಸರ್ ಸರ್ಕಾರಕ್ಕೆ. ನಾನು ನಿಮಗೆ ಇದನ್ನು ಒಂದು
ಒಳ್ಳೆ ಬೇಕಾದ್ರೆ ಅವಕಾಶಕ್ಕಾಗಿ ಸಾಕಷ್ಟು ಸರಿ ಇದ್ರ ಸಲುವಾಗಿ ಹೋರಾಟ ಕೂಡ ಮಾಡಿದ್ವಿ, ಮನವಿ ಕೊಟ್ಟಿದ್ವಿ. ಪರಿಷ್ಕರಣೆ ಮಾಡಿ 2 ಲಕ್ಷ ಇದ್ದಿದ್ದು 20 ಲಕ್ಷ ಮಾಡಿ, 4 ಲಕ್ಷದಿಂದ 40 ಲಕ್ಷ ಮಾಡಿ ಖರೀದಿ ಮಾಡ್ಕೊಂಡ್ರು. ಎಷ್ಟೋ ಜನ KSFCಯಲ್ಲಿ ಲೋನ್ ಇದಾವು, ಅವ್ರ ಬ್ಯಾಂಕಲ್ಲಿ ಲೋನ್ ಇದಾವು. ಅವ್ರಿಗೂ ಈ ವೇದಿಕೆ ಮುಖಾಂತರ ಯಾರಿಗಾದ್ರೂ ಕೂಡ ಅಂತ ಕಷ್ಟ ಇದ್ದಿರ್ತಕ್ಕಂಥ ಇಂಡಸ್ಟ್ರಿಯಲ್ದವ್ರಿಗೆ ಸರ್ಕಾರ ಮುಂದೆ ಬಂದು ಸಹಾಯ ಹಸ್ತವನ್ನು ನೀಡಬೇಕು. ಯಾರಿಗಾದ್ರೂ ಕೊಟ್ಟಾಗ ಒಂದು ಸಬ್ಸಿಡಿಯನ್ನ ಸರ್ಕಾರದಿಂದ ಮನ್ನಣೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಕೈಗಾರಿಕೋದ್ಯಮಿಗಳು ಕೂಡ ಕಷ್ಟಪಟ್ಟು 10 ವರ್ಷ 20 ವರ್ಷ ವ್ಯವಹಾರ ಮಾಡಿರ್ತಕ್ಕಂಥವ್ರು ಸಾಲ ಸೂಲ ಇದ್ದಾಗ ಸರ್ಕಾರ ಒಂದು ಮುನ್ನುಡಿಯೊಳಗೆ ಬಂದು ಅವು ಮಾಡಿರ್ತಕ್ಕಂಥ ವ್ಯವಹಾರವನ್ನು ನೋಡಿ ಅವಂಗಾದ್ರೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತ ಹೇಳಿ ನಾ ಈ ವಿಷಯದೊಳಗೆ ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ ಉತ್ಸವದ ಬಗ್ಗೆ? ಉತ್ಸವ ವ್ಯಾಪಾರಸ್ಥರಿಗೆ ಒಂದು ಮಾದರಿ ಪ್ಲಾಟ್ಫಾರ್ಮ್ ಸಿಕ್ಕ ಹಾಗೆ. ನಾವೆಲ್ಲ ಇಷ್ಟೆಲ್ಲ ವ್ಯಾಪಾರ ಮಾಡ್ತೀವಿ, ಅಪ್ಗ್ರೇಡ್ ಆಗ್ತಾ ಇಲ್ಲ. ಈಗ ನಾವು ಇವತ್ತಿನ ದಿನಮಾನದಲ್ಲಿ ಎಷ್ಟೋ ಮೊಬೈಲ್ ತಗೊಳ್ತೀವಿ. ಈಗ ತೊಗೊಂಡಿದ್ದು ಇನ್ನೊಂದು ತಾಸೆ ಆಗಲಿ ಅಥವಾ ನೆಕ್ಸ್ಟ್ ಡೇ ಆಗಲಿ ನಾವು ಹೊಸ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಾರಣ ಇಷ್ಟೇ, ಮೊಬೈಲ್ ಹೆಂಗೆ ಅಪ್ಗ್ರೇಡ್ ಆಗ್ತದೆ ಹಂಗೆ ನಮ್ಮ ವ್ಯವಹಾರಸ್ಥರಲ್ಲಿ ಉದ್ಯಮದಲ್ಲಿ ಅಪ್ಗ್ರೇಡ್ ಆದರೆ ಮುಂದಿನ ದಿನಮಾನದಲ್ಲಿ ವ್ಯಾಪಾರ ಉದ್ಯಮಗಳು ಕೈಗಾರಿಕೆ ನಿಲ್ತಾವೆ. ಈಗ ತಂದೆ ಮಾಡಿದ ವ್ಯಾಪಾರವನ್ನು ಮಗ ಮಾಡಲಿಲ್ಲ ಅಂದರೆ ತಂದೆ ಮಾಡಿದ್ದು ಏನಾಗ್ತು? ಇವತ್ತೆಷ್ಟೋ ನಾವು ಎಜುಕೇಟೆಡ್ ಆಗ್ತೀವಿ, ಏನೆಲ್ಲ ಓದ್ತೀವಿ, ಆದರೆ ತಂದೆ ತಾಯಿ ಹಾಕಿದ ವ್ಯಾಪಾರ ಮಾಡ್ಕೊಂಡ್ರೆ 10 ಮಂದಿಗೆ ನಾವು ಉದ್ಯೋಗ ಕೊಡ್ಬೋದು. ಆದರೆ ಇನ್ನೊಬ್ಬರ ಕೈಯಾಗ ನಾವು ಹಾಳಾಗಿ ದುಡಿತೀವಿ ಅನ್ನೋಂಥ ಭಾವನೆ ನಮ್ಮ ಇವತ್ತು ಏನು ಎಜುಕೇಷನ್ ಇದೆಯಾ ಅದು ದುರಂತ ಆಗ್ತದೆ. ನಾವು ಅಪ್ಪ ಮಾಡಿದ್ದನ್ನು 10 ಮಂದಿ 10 ಪಟ್ಟು ಬೆಳೆಸಿ ಇನ್ನೂ 10 ಮಂದಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಆದ್ರೆ ಈ ಗದಗ ಉತ್ಸವ ನಾವು ಮಾಡ್ತಿರುವಂಥದ್ದು ಸಾರ್ಥಕ. ಯಾಕೆ ಗದಗ ಉತ್ಸವ ನಾವು ಮಾಡ್ತಿರೋದು ಉದ್ದೇಶ ಏನು? ನಮ್ಮ ಸರ್ಕಾರ ಉದ್ಯಮದಾರರಿಗೆ ಕೈಗಾರಿಕೆದಾರರಿಗೆ ಗುರುತಿಸಿ ಏನು ಕೊಡಲ್ಲ. ಆದರೆ ಇವತ್ತು ಗದಗ ವಾಣಿಜ್ಯೋದ್ಯಮ ಸಂಸ್ಥೆ ಮಾಡ್ತಾ ಇದೆಯಲ್ಲ, ಅವ್ರನ್ನ ಗುರುತಿಸಿ ಅವ್ರ ಮಕ್ಕಳಿಗೆ ಸಹ ನಾವು ಪ್ರೋತ್ಸಾಹ ಕೊಡ್ತೀವಿ. ಮಕ್ಕಳಿಗೆ ಎದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತಂದರೆ ಆ ಮಕ್ಕಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ, ಕಷ್ಟ ಸುಖಗಳನ್ನು ಅನುಭವಿಸಲಿ. ಜೊತೆಗೆ ಮುಂಬರುವ ದಿನಗಳಲ್ಲಿ ಇವತ್ತು ನಾವೆಷ್ಟೋ ನೋಡ್ತಾ ಇದ್ದೀವಿ, AI ಬಂದಿದೆ, ಹೊಸ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ಏನೆಲ್ಲ ಆಗ್ತಾ ಇದೆ. ಇವತ್ತು ಒಂದು ಘಟನೆ ಓದಿ ಭಾಳ ಮನಸ್ಸಿಗೆ ನೋವು ಆಗ್ತದೆ. ಅಂಥದ್ದು ಆಗಬಾರದಕ್ಕೆ ನಮ್ಮ ಉದ್ಯಮದಾರರು, ನಮ್ಮ ವ್ಯಾಪಾರಸ್ಥರು, ನಮ್ಮ ಕೈಗಾರಿಕೆಗಳು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ಅದು ವ್ಯವಸ್ಥಿತವಾಗಿ ಬೆಳೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಗದಗ ಉತ್ಸವ ಮಾದರಿಯಾಗಿ ನಿಂತ್ಕೊಂಡಿದೆ. ಕಳೆದ 26 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂದರೆ ಅದು ನಮ್ದು ಚೇಂಬರ್ ಆಫ್ ಕಾಮರ್ಸ್ ಒಂದು ಹೆಮ್ಮೆ ಅಂತ ನಾವು ಬಯಸ್ತೀವಿ. ಅದಕ್ಕೆ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರಿಗೆ, ಇದನ್ನು ಕಟ್ಟಿ ಬೆಳೆಸೋರಿಗೆ ನಮ್ಮ ಗದಗೋತ್ಸವ ಅವ್ರಿಗೆ ಶರಣ ಹೇಳ್ತೀವಿ. ಅದಕ್ಕೆ ನೀವು ನಮಗೆ ಈ ಗದಗೋತ್ಸವನ ಸಕ್ಸಸ್ ಕೊಡ್ಲಿಕ್ಕೆ ನೀವು ಬಹಳ ಕಾರಣೀಕರ್ತರು. ನೀವು ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಈ ಉತ್ಸವನ ಅತಿ ನಿಮ್ಮದೇ ಆದಂಥ ಹಬ್ಬ ಅಂತ ತಿಳ್ಕೊಂಡು ಇದು ಮಾಡ್ಬೇಕಂತ ಈ ಮೂಲಕ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಪರವಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ಆ ರೀತಿ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳು ಸರ್. ತಾವು ಕೊನೆಯದಾಗಿ ಸರ್, ನಿಜವಾಗಲೂ ಆಲದ ಮರ ಅಪ್ಪ ಬೆಳೆಸಿರ್ತಾನ. ಆಲದ ಮರದ ಕೆಳಗಡೆ ನೆರಳಲ್ಲಿ ನಾವಿರ್ತೀವಿ. ಅಪ್ಪ ಮಾಡಿದ ಉದ್ಯೋಗದೊಳಗೆ ನಾವು ಕೂಡ ಸಹಕಾರಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ತಂದೆ ತಾಯಿಗೆ ನಾವು ಮಗನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ರಂಗದೊಳಗೆ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಉದ್ಯೋಗವನ್ನು ಅರಿಸ್ಕೊಂಡು ಬೆಂಗಳೂರು ಹೋದವರು ತಿರುಗಿ ಗದಗ ಬಂದು ಸಣ್ಣ ದುಡ್ಡಿನೊಳಗನ ತಮ್ಮ ಇಂಡಸ್ಟ್ರೀಸ್ ಮಾಡಿ 10-20 ಮಂದಿ ಕೂಲಿಕಾರರಿಗಾಗಿ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನಗಳದಾವು. ಇವಾಗಲೂ ಈ ನಮ್ಮ ಆಹಾರ ಧಾನ್ಯ ಸಾವಿಲ್ಲ. ಕೆಲವೊಂದು ಇಂಡಸ್ಟ್ರೀಸ್ಗಳಿಗೆ ಬೆಂಗಳೂರೊಳಗೆ IT ಪಾರ್ಕ್ ಅಂತವ್ರಿಗೆ ಅವ್ರು ಮಾಡಿದವ್ರಿಗೆ ಏನಾದರೂ ಇರ್ಬೋದು ತೊಂದರೆ. ಬಟ್ ನಮ್ಮ ಗದಗಿನವರಾಗಿ ಗದಗಿನ ಒಂದು ಮಣ್ಣಿನ ಋಣವನ್ನು ತೀರಿಸಬೇಕಂತಂದ್ರೆ ನಿಮ್ಮ ಟೆಕ್ನಾಲಜಿ ಎಷ್ಟು 10 ಪಟ್ಟು ಐತೆ ಅದನ್ನ ತೊಂಬರ್ರಿ, ಗದಗಿನಾಗ ತೊಗೊಂಬಂದು ಹಾಕ್ರಿ, ಗದಗಿನ ಜನತೆಗೆ ಉದ್ಯೋಗ ಅವಕಾಶವನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ಅನಂತ್ ಸರ್ ನಮಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತಮಗೂ ಕೂಡ ನಾವು ಹಿಂದೆ ಉದ್ಯೋಗಗಳನ್ನು ಮಾಡಿದಾಗ ನಮಗೆ ಬಹಳ ಅಪ್ರಿಷಿಯೇಟೆಡ್, ಜನರಿಂದ ಬಹಳ ಖುಷಿ ಬಂದಿದೆ. ನಮ್ಗೆ ಅವರು ಉದ್ಯೋಗ ಈ ರೀತಿನೂ ಕೂಡ ನಡೀತೈತೆ ಅನ್ನುವಂಥದ್ದು ಕೂಡ ಪರಿಕಲ್ಪನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ನಮ್ಮ ಈ ಅನಂತ್ ಸರ್ದು ಅನ್ನುವಂಥ ಮಾತನ್ನು ಅನಂತ ಅನ್ನುವ ಹಾಗೆ ಆಗಿದೆ ಕೆಲಸ. ಬಟ್ ಅವರು ಕೂಡ ನಮ್ಮ ವೇದಿಕೆಯನ್ನು ಮಾಡಿಕೊಟ್ಟು ಜನರಿಗೆ ನಾವು ಈ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅವರ ವಾಹಿನಿಗೆ, ಅವರ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ನಮ್ಮೆಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರ ಪರವಾಗಿ ಕೃತಜ್ಞತೆಗಳು ಕಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಅಧ್ಯಕ್ಷರ ಮಾತುಗಳನ್ನು ಕೇಳಿದ್ರಿ. ಶರಣಬಸಪ್ಪ ಗುಡಿಮನಿಯವರು ಮತ್ತೆ ಜಯದೇವ್ ಮೆಣಸಿಗೆ ಅವರು. ಇವತ್ತು ಬಹಳ ಪ್ರಾಂಜಲವಾದಂತ ಚರ್ಚೆ ಇದೆ. ಯಾಕಂದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಈ ಅಪಸ್ವರಗಳು ಬರ್ತವೆ.
ಒಮ್ಮೊಮ್ಮೆ ನಮ್ಮನ್ನ ಮೀರ್ಸಕ್ ಆಗದೆ ಇದ್ದಾಗ ಅಪಪ್ರಚಾರಗಳು ಆಗ್ತವೆ. ಸೊ ಅವೆರಡಕ್ಕೂ ಉತ್ತರ ಬೇಕು. ಇದು ಕೊಡೋರು ಯಾರು, ಮಾಡೋರು. ಸೊ ಇವತ್ತು 25 ಗದಗ ಉತ್ಸವ, 25ನೇ 26ನೇ. ಸೊ ಹಂಗಾಗಿ ಈ 26 ಉತ್ಸವಗಳಲ್ಲಿ ಕೂಡ ಕೆಲವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈ ವೇದಿಕೆ ಮೇಲೆ ಕುಣಿಯೋದು, ಹಾರಾಡೋದು, ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿರೋರು ಸ್ವಲ್ಪ ಹೊರಗಡೆ ಏನ್ ನಮ್ಮ ಬಗ್ಗೆ ಮಾತುಗಳು ಬರಬಹುದು ಅನ್ನೋದನ್ನ, ಯಾಕಂದ್ರೆ ಕೀಬೋರ್ಡ್ ಅವ್ರು ಬಹಳ ಜವಾಬ್ದಾರಿಯಿಂದ ಇರ್ಬೇಕು. ಅಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೆ ಇಡೀ ವ್ಯವಸ್ಥೆನೇ ಪ್ರಶ್ನೆ ಮಾಡುವಂತದ್ದು ಬರುತ್ತೆ, ಇಡೀ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಬರುತ್ತೆ. ಸೊ ಹಿಂಗಾಗಿ ಈ DIC ಬಗ್ಗೆ, ಇದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನವರು ಗದಗ ಉತ್ಸವ ಮಾಡೋದ್ರ ಬಗ್ಗೆ ಬಹಳಷ್ಟು ಕೆಲವರು ನನಗೆ ಫೋನಾಗ ಮಾತಾಡಿದ್ರು, ಕೆಲವರು ಹೇಳಿದ್ರು, ಕೆಲವರು ಬೇಕಾದವ್ರು ಹೇಳಿದ್ರು, ಬೇಡದ್ದು ಹೇಳಿದ್ರು. ನಾನು ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಒಂದು ಮೆಸೇಜ್ ಹಾಕಿದೆ. ಅಧ್ಯಕ್ಷರು ಕೂಡ ಪ್ರಾಂಜಲ ಮನಸ್ಸಿನಿಂದ ಒಂದು ಫೋನ್ ಮಾಡಿದ್ರು. ಇದ್ರ ಬಗ್ಗೆ ನೇರವಾಗಿ ಹೇಳ್ತೀನಿ, ನಮ್ಗೆ ಯಾವುದೇ ಇಲ್ಲಿ ಅಪಸ್ವರಗಳು ಇಲ್ಲ, ಇಲ್ಲಿ ಸ್ವರಗಳೇ ಇರ್ತವೆ. ಅದು ಸಮೃದ್ಧವಾದಂತಹ ಸ್ವರಗಳು, ಉದ್ಯೋಗದ ಸ್ವರಗಳು, ಮತ್ತೆ ಕೈಗಾರಿಕೆದ ಪ್ರದರ್ಶನಗಳು, ಮಾರಾಟ ಮೇಳಗಳು, ಎಲ್ಲರನ್ನೂ ಪ್ರೋತ್ಸಾಹಿಸುವಂತಹದ್ದು, ಉತ್ಸಾಹಿಸುವಂತಹದ್ದು. ನಮ್ಮಿಂದ ಸಾಧ್ಯದಷ್ಟು ಆ ಕಂಪನಿಗಳಿಗೆ, ಆ ಮಾರಾಟ ವ್ಯವಸ್ಥೆಗೆ, ಆ ಪ್ರದರ್ಶನಕ್ಕೆ, ಆ ಕೈಗಾರಿಕೆಗಳಿಗೆ, ಉದ್ಯಮಿಗಳಿಗೆ ಉಸಿರು ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ಹಂತದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಲಾಭ ತಗೋಬೇಕು, ಇದರಿಂದ ನಾವು ಏನಾದ್ರು ಬೆಳಿಬೇಕು, ಇದರಿಂದ ನಾವು ಏನಾದ್ರು ನಮ್ಮ ವೈಯಕ್ತಿಕ ಒಂದು ವ್ಯವಸ್ಥೆಯನ್ನ ಮುಂದೆ ಮಾಡ್ಕೋಬೇಕು, ಹಾಗಿಲ್ಲ. ಸೊ ಇಲ್ಲಿ ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ, ಇವೆಲ್ಲ ಪ್ರಶಸ್ತಿಗಳು ಪ್ರಾಂಜಲವಾಗಿ ನಡೀತವೆ, ಪ್ರಾಮಾಣಿಕವಾಗಿ ನಡೀತವೆ, ಪಾರದರ್ಶಕವಾಗಿ ನಡೀತವೆ. ಮತ್ತೆ ಇನ್ನು DIC ಅವರು, DC ಅವರು, ಸರ್ಕಾರದ ಅನುದಾನ ಅವೆಲ್ಲ ಗೊತ್ತಿದೆ ನಿಮ್ಗೆ. ಅವುಗಳನ್ನ ತಗೊಂಡು ಇದ್ದಿದ್ರಲ್ಲಿ ಮಾಡಿಕೊಂಡು ನಾವೆಲ್ಲ ಕೈ ಜೋಡಿಸಿ, ಮತ್ತೆ ವ್ಯಾಪಾರಸ್ಥರೆಲ್ಲ ದುಡ್ಡು ಕೊಡ್ತಾರೆ ಪಾಪ, ಕೊಟ್ಟು ಮಾಡಿ. ಮತ್ತೆ ಯಾಕೆ ಇದನ್ನ ಪ್ರದರ್ಶನ ವೇಳೆ ಸಮಯದೊಳಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಒಂದು ಬೇಸರದ ಮನಸ್ಸಿಗೆ ಉಲ್ಲಾಸವನ್ನ ತರುವಂತದ್ದು. ಸಂಗೀತ ಅಂದ್ರೆ ಮನಸ್ಸಿಗೆ ಸಮಾಧಾನ ಕೊಡುವಂತದ್ದು. ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ಸಮಾಧಾನ, ಇನ್ನೊಂದು ಕ್ಷಮಾದಾನ. ಇವೆರಡರ ಮಧ್ಯೆ ಈ ಉತ್ಸವ ನಡೀತಾ ಇದೆ. ಎಲ್ಲ ವ್ಯವಸ್ಥೆಯಲ್ಲಿ ಗದಗನ್ನ ಅಭಿವೃದ್ಧಿಪಡಿಸುವಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಗದಗ ಉತ್ಸವ ಮಾಡ್ತಾ ಇದೀವಿ. ಜೊತೆಗೆ ಸರ್ಕಾರದ ಗಮನ ಸೆಳೆಯುವಂತಹದ್ದು, ಈ ಭಾಗದಲ್ಲಿ ಕೈಗಾರಿಕೆಗಳು ಬರಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು. ನಮ್ಮ ಯುವಕರು ಏನು ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಡಿಪ್ಲೊಮಾ ಇರಲಿ, ಇಂಜಿನಿಯರ್ ಇರಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಅವರೆಲ್ಲ ಇಲ್ಲೇ ಇದ್ಕೊಂಡು ಉತ್ತಮವಾದಂತ ಒಂದು ವ್ಯವಸ್ಥೆಯನ್ನ, ತಮ್ಮದೇ ಆದಂತ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು 10 ಜನರಿಗೆ ಉದ್ಯೋಗ ಕೊಡುವಂತ ಒಂದು ವ್ಯವಸ್ಥೆ, ಕುಟುಂಬಗಳು ಬೆಳಿಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಗದಗ ಉತ್ಸವ 2026 ಮಾಡ್ತಾ ಇದೀವಿ. ಇದು ನಿರಂತರವಾಗಿ ನಡೆದಿದೆ. ಆದಷ್ಟು ಬೆಳವಣಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಮಾಡಿದ್ದೇವೆ. ಅದರ ಪ್ರತಿಫಲ ಅದು ಸಮಾಜಕ್ಕೆ ಬಿಟ್ಟಿದ್ದೇವೆ. ಸರ್ಕಾರವು ಕೂಡ ನಮಗೆ ಕೈ ಜೋಡಿಸಿದೆ. ಜೊತೆಗೆ ಸಾರ್ವಜನಿಕರು, ವ್ಯಾಪಾರಸ್ಥರು, ಗಣ್ಯ ವರ್ತಕರು ಮತ್ತೆ ಮಾಧ್ಯಮಗಳು ಎಲ್ಲರೂ ನಮ್ಮ ಜೊತೆಗೆ ಸಾಥಾಗಿ ನಿಂತ್ಕೊಂಡು ಈ ಉತ್ಸವವನ್ನ ಉತ್ಸಾಹದಿಂದ ಮಾಡುವಂತ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಇಬ್ಬರಿಗೂ ಶರಣಬಸಪ್ಪ ಗುಡಿಮನಿಯವರಿಗೂ ಮತ್ತು ಜಯದೇವ ಮೆಣಸಿಗರು ಹೃತ್ಪೂರ್ವಕ ಅಭಿನಂದನೆ. ಧನ್ಯವಾದ.